ದರ್ಶನ್ ಈಗಾಗಲೇ ಬಳ್ಳಾರಿ ಜೈಲು ಸೇರಿದ್ದಾರೆ. ಇಂಡಿಯನ್ ಯಾಕೆ ವೆಸ್ಟರ್ನ್ ಓಕೆ ಅಂತಿದ್ದಾರಂತೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ವೆಸ್ಟರ್ನ್ ಟಾಯ್ಲೆಟ್ ಬೇಕಂತೆ. ಬಳ್ಳಾರಿ ಜೈಲಲ್ಲಿ ಹೊಸ ಬೇಡಿಕೆ ಇಟ್ಟಿದ್ದಾರೆ. ಖೈದಿ ನಂಬರ್ 511 ದರ್ಶನ್ ಡಿಮಾಂಡ್ ಬಗ್ಗೆ ಪರಿಶೀಲಿಸ್ತೀವಿ ಅಂತ ಡಿಐಜಿ ಹೇಳಿದ್ದಾರೆ. ದರ್ಶನ್ ಇಂಡಿಯನ್ ಟಾಯ್ಲೆಟ್ ಬಳಕೆ ಕಷ್ಟ ಆಗುತ್ತಂತೆ. ಮೆಡಿಕಲ್ ರಿಪೋರ್ಟ್ ನೋಡಿಕೊಂಡು ತೀರ್ಮಾನ ಮಾಡ್ತೀವಿ, ಅಗತ್ಯ ಇದ್ರೆ ಕಾನೂನಿನ ಪ್ರಕಾರ ಕೊಡ್ತೇವೆ ಅಂತ ಡಿಐಜಿ ಹೇಳಿದ್ದಾರೆ. ಟಿವಿಗೆ ಬೇಡಿಕೆ ಇಟ್ಟಿಲ್ಲ, ಟಿವಿಗೆ ಬೇಡಿಕೆ ಇಟ್ಟರೆ ಕೊಡ್ತೀವಿ. ಬೆಳಗಾವಿ ಉತ್ತರ ವಲಯ ಡಿಐಜಿ ಟಿಪಿ ಶೇಷ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೊಸ ಬೇಡಿಕೆ, ಮನೆ ಊಟ ಬೇಕು ಅಂತ ಕೇಳಿದ್ರು. ಈ ಹಿಂದೆ ಬೆಂಗಳೂರಿನಲ್ಲಿ ಜೈಲಿನೊಳಗಡೆ ಒಳ್ಳೆ ಖಾದ್ಯ ಭಕ್ಷ್ಯ ಸಿಗ್ತಾ ಇದ್ರೂ ಕೂಡ ಮನೆ ಊಟ ಬೇಕು ಅಂತ ಕೇಳಿದ್ರು, ದಿಂಬು ಬೇಕು, ಹಾಸಿಗೆ ಬೇಕು ಅಂತ ಕೇಳಿದ್ರು. ಈಗ ವೆಸ್ಟರ್ನ್ ಟಾಯ್ಲೆಟ್ ಬೇಕಂತೆ. ಈಗ ಏನಾಗಿದೆ, ಊಟ ತಿಂದ್ರೆ ಮೋಷನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಪ್ರಾಬ್ಲಮ್ ಅಂತ ಹೇಳ್ತಾ ಇದಾರೆ ಅಷ್ಟೇ. ಅದು ಬಿಟ್ರೆ ಜೈಲು ಊಟದ ಬಗ್ಗೆ ಎಲ್ಲೂ ರೆಫ್ಯೂಸ್ ಮಾಡಿಲ್ಲ. ನಾನು ಕೇಳಿದೆ, ಈಗ ಯಾಕೆ ಊಟ ಮಾಡಿಲ್ಲ ಅಂತ ಕೇಳಿದೆ. ಇಲ್ಲ ಸರ್, ನನಗೆ ಅದು ಮೋಷನ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ನಾನು ಕೂರ್ಲಿಕ್ಕೆ ಆಗ್ತಾ ಇಲ್ಲ, ಇಂಡಿಯನ್ ಟಾಯ್ಲೆಟ್ ಕೂರ್ಲಿಕ್ಕೆ ಆಗ್ತಾ ಇಲ್ಲ, ಅದೊಂದು ನನಗೊಂದು ಅಟ್ಲೀಸ್ಟ್ ಸರ್ಜಿಕ್ ನಾನು ಈಗ ತಕ್ಷಣ ವೆಸ್ಟರ್ನ್ ಕಮೋಡ್ ಕೊಡ್ಲಿಕ್ಕೆ ಆಗಲ್ಲ ನನಗೀಗ. ಅದು ಸರ್ಜಿಕಲ್ ಒಂದು ಚೇರ್ ಒಂದು ಕೊಡಿಸ್ಕೊಡಿ ನನಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು, ಅದಕ್ಕೋಸ್ಕರ ಮೆಡಿಕಲ್ ಡಾಕ್ಯುಮೆಂಟ್ ಕೊಟ್ಟರೆ ನಾನು ನೋಡ್ತೀನಿ ಅಂತ ಹೇಳಿ. ಮೋಷನ್ ಮಾಡ್ಲಿಕ್ಕೆ ಆಗಲ್ಲ, ಹೆಲ್ತ್ ಇಶ್ಯೂ ಇದೆ, ಹಂಗೆ ಅಟ್ಲೀಸ್ಟ್ ನನಗೆ ಸರ್ಜಿಕಲ್ ಚೇರ್ ಕೊಡಿಸಿ ನನಗೆ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನೋಡೋಣ, ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಮೆಡಿಕಲ್ ರೆಕಾರ್ಡ್ ನಾನು ವೆರಿಫೈ ಮಾಡಬೇಕಾಗುತ್ತೆ. ಮೆಡಿಕಲ್ ರೆಕಾರ್ಡ್ ವೆರಿಫೈ ಮಾಡಿ ಅಗತ್ಯತೆ ಇತ್ತು ಅಂತಂದರೆ ಕೊಡ್ತೀನಿ. ಏನೋ L3 L4 ಅಲ್ಲ ಏನೋ ಹೇಳಿದ್ರೆ ನನಗೆ L5 ಸ್ಪೈನಲ್ ಕಾರ್ಡ್ ಏನೋ ಪ್ರಾಬ್ಲಮ್ ಇದೆಯಂತೆ. ಅದಿತ್ತು ಅಂತಂದರೆ ಆ್ಯಸ್ ಪರ್ ರೂಲ್ಸ್ ಅಷ್ಟೇ, ಆ್ಯಸ್ ಪರ್ ರೂಲ್ಸ್ ಏನಿರೋದನ್ನ ಕೊಡ್ತೀವಿ. ಬೇರೆ ಏನಿಲ್ಲ, ಅದು ಬಿಟ್ಟರೆ ಬೇರೆ ಏನಿಲ್ಲ. ನನ್ನ ಕೇಳಿದೆ ನಾನೀಗ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಮೋಷನ್ ಮಾಡ್ಲಿಕ್ಕೆ ಆಗಲ್ಲ. ನಟ ದರ್ಶನ್ ಇರೋ ಬ್ಯಾರಕ್ಗೆ ಟೈಟ್ ಸೆಕ್ಯೂರಿಟಿ ಕೊಡಲಾಗಿದೆ. ದರ್ಶನ್ ಭದ್ರತೆಗೆ ಒದಗಿಸಿದ ಸಿಬ್ಬಂದಿಗೆ ಮೊಬೈಲ್ ನಿಷೇಧಿಸಲಾಗಿದೆ. 2 ಬಾಡಿ ವೋರ್ನ್ ಕ್ಯಾಮರಾ, 3 CC ಕ್ಯಾಮರಾ ಅಳವಡಿಕೆ ಮಾಡಿದ್ದಾರೆ. ಎಲ್ರಿಗೂ ಒಂದೇ ಕಾನೂನು, ದರ್ಶನ್ಗೂ ಅನ್ವಯ. ದರ್ಶನ್ ಭೇಟಿಗೆ ರಕ್ತ ಸಂಬಂಧಿಗಳು, ವಕೀಲರಿಗೆ ಮಾತ್ರ ಆದ್ಯತೆ. ಬೆಳಗಾವಿ ಉತ್ತರ ವಲಯ ಡಿಐಜಿ ಟಿಪಿ ಶೇಷ ಹೇಳಿಕೆ ಕೊಟ್ಟಿದ್ದಾರೆ. ಬರೀ ಬಿಗಿ ಬಂದೋಬಸ್ತ್ ಇರುತ್ತೆ, CCTV ಕ್ಯಾಮರಾಗಳನ್ನು ಅಳವಡಿಕೆ ಮಾಡಿದ್ದಾರೆ. ದರ್ಶನ್ ಅವರ ಸೆಲ್ಲನ್ನು ಓಪನ್ ಮಾಡುವಾಗಲೂ ಕೂಡ ಹಿರಿಯ ಅಧಿಕಾರಿಗಳು ಇರಲೇಬೇಕಂತೆ. ಬಾಡಿ ಓರ್ನ್ ಕ್ಯಾಮ್ರಾ ಹಾಕೊಂಡೇ ಹೋಗಬೇಕು, ಎಲ್ಲ CCTV ದೃಶ್ಯಗಳನ್ನು ಸಂಗ್ರಹಿಸಬೇಕು ಅಂತ ಹೇಳಿದ್ದಾರೆ. ಟೈಟ್ ಸೆಕ್ಯೂರಿಟಿ ಅಂತೂ ಇದ್ದೇ ಇದೆ. ಜೊತೆಗೆ ರಕ್ತ ಸಂಬಂಧಿಗಳಿಗೆ, ವಕೀಲರಿಗೆ ಮಾತ್ರ ಭೇಟಿಗೆ ಅನುಮತಿ ಅಂತಲೂ ಹೇಳಿದ್ದಾರೆ. ನಾವು ಸೆಕ್ಯೂರಿಟಿ ಕೊಟ್ಟಿದ್ದೀವಿ. ನಾವು ಎಕ್ಸ್ಟ್ರಾ ಸೆಕ್ಯೂರಿಟಿ ಗ್ಯಾಜೆಟ್ಸ್ಗಳನ್ನ ನಾವು ಅಳವಡಿಸ್ಕೊಂಡು ನಾವು ಸೆಕ್ಯೂರಿಟಿ ಕೊಟ್ಟಿದ್ದೀವಿ. ಹೌದೌದು. 2 ಬಾಡಿ ಓರ್ನ್ ಕ್ಯಾಮ್ರಾ ಇದೆ, 3 CCTV ಕ್ಯಾಮ್ರಾಗಳಿದೆ. ರೂಮಲ್ಲಿ ಅದು ಅದು ನಮ್ದು ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ, ಪ್ರೈವಸಿ ಧಕ್ಕೆ ಬರುತ್ತೆ ಅಂತೇಳಿ ರೂಮಲ್ಲಿ ಹಾಕ್ಲಿಕ್ಕೆ ಬರಲ್ಲ. ಎಂಟೈರ್ ಹೊರಗಡೆ ಏನು ಔಟ್ಸೈಡ್ ಎಲ್ಲ ಫೋಕಸ್ ಮಾಡಿ ಸೆಕ್ಯೂರಿಟಿ ಇನ್ ದ ಸೆನ್ಸ್ ಅಂತಂದರೆ ಅವ್ರದ್ದು ಆದಷ್ಟು ಅವ್ರದ್ದು ಮೂವ್ಮೆಂಟ್ ಕರ್ಟೈಲ್ ಆಗುತ್ತೆ. ಬೇರೆ ಬಂದಿಗಳು ಬಂದು ಅವ್ರನ್ನ ಮೀಟ್ ಮಾಡೋದು ಅದು ಕರ್ಟೈಲ್ ಆಗುತ್ತೆ. ಮತ್ತು ಫೋಕಸ್ ಜಾಸ್ತಿ ಇರುತ್ತೆ, ಅವ್ರ ಮೇಲೆ ನಿಗಾ ಜಾಸ್ತಿ ಇರುತ್ತೆ. ಸೆಕ್ಯೂರಿಟಿ ಸೆನ್ಸ್ ಅಷ್ಟೇ. ಇದುವರೆಗೂ ಏನಿಲ್ಲ, ಆ ಥರ ಏನು ಬಂದಿಲ್ಲ. ಬಂದರೆ ಅವ್ರನ್ನ ಭೇಟಿ ಮಾಡಿಸ್ತಾರೆ. ಸೆಕ್ಯೂರಿಟಿ ಇನ್ ದ ಸೆನ್ಸ್ ಅಂತಂದರೆ ಅವ್ರದ್ದು ಆದಷ್ಟು. ದರ್ಶನ್ ಪರ ರಾಜಕೀಯ ಒತ್ತಡ ಹಾಕಿದರೆ ನಾವು ಬಗ್ಗಲ್ಲ. ಬಳ್ಳಾರಿ ಸೆಂಟ್ರಲ್ ಜೈಲಿನ ಬಳಿ ಡಿಐಜಿ ಟಿಪಿ ಶೇಷ ಹೇಳಿಕೆ ನೀಡಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ಯಾವುದೇ ವಿಶೇಷ ಸೌಲಭ್ಯ ನೀಡಿಲ್ಲ. ಸಾಮಾನ್ಯ ಖೈದಿಯಂತೆ ದರ್ಶನ್ಗೆ ಸೌಲಭ್ಯ ಕೊಟ್ಟಿದ್ದೀವಿ. ನಮಗೆ ಯಾವುದೇ ರೀತಿಯ ರಾಜಕೀಯ ಒತ್ತಡ ಇಲ್ಲ. ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲ. ಯಾವ ಪೊಲಿಟಿಷಿಯನ್ ಮಾತು ನಾವು ಕೇಳಲ್ಲ, ಯಾವ ಪೊಲಿಟಿಕಲ್ ಪ್ರೆಷರು ಇಲ್ಲ. ನಾನೇ ಹೇಳ್ತೀನಿ ಕೇಳಿ ನಿಮಗೆ. ಇಲ್ಲಿ ನಾನೇ 2000 ಡ್ಯೂಟಿ ಮಾಡಿದ್ದೀನಿ, 2000 ನಾನೇ ಡ್ಯೂಟಿ ಮಾಡಿದ್ದೀನಿ. ಆಗ ನಿಮ್ಗೆ ಗೊತ್ತು ಯಾರಿದ್ರು ಇಲ್ಲಿ ಮಿನಿಸ್ಟ್ರಿಲಿ ಒಂದು ಕಾಲದಲ್ಲಿ ದಾಖಲಾಗಬೇಕಂತ ಪರಿಸ್ಥಿತಿ ಬಂದಿತ್ತು. ಯಾವ ಪ್ರೆಷರ್ ಹಾಕ್ಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ, ಯಾವುದೇ ಕಾರಣಕ್ಕೂ ಇಲ್ಲ. ಯಾವ ಪೊಲಿಟಿಷಿಯನ್ ಮಾತು ನಾವು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.